ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಬಲರಾಮನ ದಿನಗಳು ಸಿನಿಮಾದ ನಾಯಕಿ ಪ್ರಿಯಾ ಆನಂದ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಗೋಣ. ಮೇಡಮ್ ನಮಸ್ತೆ. 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 ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಕರ್ನಾಟಕಕ್ಕೆ ಬಂದಿದ್ದೀರಾ, ಸಂಕ್ರಾಂತಿ ಹಬ್ಬ ಇಲ್ಲಿ ತುಂಬಾ ಫೇಮಸ್. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಹೌದು, ತುಂಬಾ ಎಕ್ಸೈಟೆಡ್ ಆಗಿ ಫಸ್ಟ್ ಟೈಮ್ ನಾನು ಕರ್ನಾಟಕದಲ್ಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀನಿ. ಅದು ನಮ್ಮ ಟೀಮ್ ಬಲರಾಮ ದಿನಗಳ ಜೊತೆ, ಮೀಡಿಯಾ ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ವಂಡರ್ಫುಲ್. ಅಂಡ್ ಬಲರಾಮನ ದಿನಗಳು ಸಿನಿಮಾದ ಶುರು ಹಾಡಿಂದ ನಿಮ್ಮ ಪ್ರಮೋಷನ್ಸ್ ಎಲ್ಲ ಶುರುವಾಯಿತು. ಆಕ್ಚುಲಿ ಹಾಡಂತೂ ಅದ್ಭುತವಾಗಿದೆ. ಅಂಡ್ ಆ ಹಾಡಿನಲ್ಲಿ ನಿಮ್ಮ ಮೌನ ತುಂಬಾ ಮಾತಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಅದನ್ನ ಹೇಗೆ ಅಚೀವ್ ಮಾಡಿದ್ರಿ ಅಂತ? ಅದು ಹೇಗೆ ಅಚೀವ್ ಮಾಡಿ ನನ್ಗೆ ಗೊತ್ತಿಲ್ಲ, ಬಟ್ ಆ ಸಾಂಗ್ ತುಂಬಾ ಸ್ಪೆಷಲ್. ಆಲ್ಸೋ ಸನಾದು ಫಸ್ಟ್ ಮ್ಯೂಸಿಕಲ್ ಕರ್ನಾಟಕದಲ್ಲಿ. ಸೊ ವೆರಿ ಲಕ್ಕಿ. ಒಂದು ಹೀರೋಯಿನ್ಗೆ ಸಾಂಗ್ಸೇ ತುಂಬಾ ಇಂಪಾರ್ಟೆಂಟ್. ಅಂಡ್ ಒಳ್ಳೆ ಪ್ರೀತಿಯಾಗಿ ಒಂದು ಸಾಂಗ್ ನನಗೆ ಸಿಗುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. Visually also Venu sir helped us so much to make the song so beautiful. So ವಿನೋದ್ ಜೊತೆ ಆ ಕೆಮಿಸ್ಟ್ರಿನೂ ಎಲ್ರಿಗೂ ಇಷ್ಟ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೇನು ಅನಿಸ್ತು ಅಂದ್ರೆ, ಈ ಬಲರಾಮನ ದಿನಗಳು ಸಿನಿಮಾದಲ್ಲಿ ಆ ಸಾಂಗ್ ಅಲ್ಲಿ ಒಂದು ಬಿಟ್ಟು ನೋಡಿದಾಗ ಎಲ್ಲ ಒಂದು ಶಿಕ್ಷಕಿ ಪಾತ್ರ ಮಾಡಿದಾರ ಪ್ರಿಯಾ ಆನಂದ್ ಅವರು ಅಂತ ಒಂದು ಅನಿಸ್ತು. ಇಲ್ಲಿ ಬಲರಾಮನಿಗೆ ಅಂದ್ರೆ ನೀವು ಶಿಕ್ಷಕಿಯಾಗಿ ಅವ್ರಿಗೇನಾದ್ರು ಕಲಿಸಿರ, ಅವರಿಂದ ನೀವೇನಾದ್ರು ಕಲಿತೀರಾ? ಅದು ಸೀಕ್ರೆಟ್, ನೀವು ಸಿನಿಮಾ ನೋಡ್ಬೇಕು. ಅದಕ್ಕೆ ಡೆಫಿನೆಟ್ಲಿ ಏನು ರಿವೀಲ್ ಮಾಡಲಾಗಿದೆ. ಏನ್ ರಿವೀಲ್ ಮಾಡಲ್ಲ, ಬಿಕಾಸ್ ಚೈತನ್ಯ ಸರ್ ನನಗೆ ಒಳ್ಳೆ ಟ್ರೈನ್ ಮಾಡ್ತೀರಾ. ವಂಡರ್ಫುಲ್. ಅಂಡ್ ನಿಮ್ ಪಾತ್ರ ಹೃದಯದಿಂದ ನಿರ್ಧಾರ ಮಾಡ್ತಾರಾ ಈ ಸಿನಿಮಾದಲ್ಲಿ, ಅಥವಾ ಪರಿಸ್ಥಿತಿಗೆ ತಲೆ ಬಾಗ್ತಾರಾ ಅನ್ನೋದು? ಓ, ವೆರಿ ಇಂಟ್ರೆಸ್ಟಿಂಗ್. ಅದು ನೀವು ಸಿನಿಮಾ ನೋಡ್ಬೇಕು. ಇದು ಅಷ್ಟೇನಾ? ಹೌದು. ಈ ಸಿನಿಮಾ ಒಪ್ಕೊಂಡಾಗ ನಿಮ್ಮನ್ನ ಹೆಚ್ಚು ಸೆಳೆದಿದ್ದು ಈ ಸಿನಿಮಾದ ಕಥೆನಾ ಅಥವಾ ನಿಮ್ಮ ಪಾತ್ರದ ಮೌನಾನ ಅನ್ನೋದು? ಆಲ್ ಆಫ್ ಇಟ್. ಬಿಕಾಸ್ ಐ ಥಿಂಕ್ ಚೈತನ್ಯ ಸರ್ 10 ವರ್ಷ ಆಮೇಲೆ ಒಂದು ಗ್ಯಾಂಗ್ಸ್ಟರ್ ಜಾನರ್ ಮಾಡ್ತೀರಾ. ಸೊ ಇಟ್ಸ್ ವೆರಿ ಸ್ಪೆಷಲ್. ಆಡಿಯನ್ಸ್ ಲವ್ಸ್ ಆ ದಿನಗಳು. ಸೊ ಅದಾದಮೇಲೆ ಬಲರಾಮ ದಿನಗಳು ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಮಿ. ಅಂಡ್ ಈ ಪ್ರಾಜೆಕ್ಟ್ ಸ್ಕೇಲ್ ತುಂಬ ದೊಡ್ಡ ಸ್ಕೇಲು. ಬಿಕಾಸ್ ಸನಾ ಮ್ಯೂಸಿಕಲ್ ಇಸ್ ಅ ಬಿಗ್ ಡೀಲ್. ನಾನು ತುಂಬ ದೊಡ್ಡ ಸನಾ ಫ್ಯಾನ್. ಸೊ ಸನಾ ಮ್ಯೂಸಿಕಲ್ಗೋಸ್ಕರ ವೇಣು ಸರ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ವಿನೋದ್ ಜೊತೆ ಕೆಲಸ ಮಾಡೋಕ್ಕೆ ನನಗೂ ಚಾನ್ಸ್ ಸಿಗುತ್ತೆ. ಸೊ ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. And the story was very nice, and it was a very different gangster story. Adu ondu just violence illa, so all different emotions are there. ವಂಡರ್ಫುಲ್. ಬಿಕಾಸ್ ಆಕ್ಚುಲಿ ನೀವು ಸನಾ ಅಂತ ಹೇಳಿದ್ರಿ, ಸಂತೋಷ್ ನಾರಾಯಣ್. ಹೌದು, ಸಂತೋಷ್ ನಾರಾಯಣ್. ಸಾರಿ, ನಾನು ತಮಿಳ್ನಾಡಿನಿಂದ ಬಂದಿದೆ. ಸೊ ಅಲ್ಲಿ ವಿ ಕಾಲ್ ಹಿಮ್ ಸನಾ. ಸೊ ಸಂತೋಷ್ ನಾರಾಯಣ್. ಬಿಕಾಸ್ ಆಕ್ಚುಲಿ ಇವಾಗ ಅವರ ಒಂದು ಏನು ಮ್ಯೂಸಿಕ್ ಇದೆ, ಈ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದೆ ಅಂತ ನಾವು ಹೇಳ್ಬೋದು. ವಂಡರ್ಫುಲ್. ಅಂಡ್ ಹಿಸ್ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ಹಿಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಫ್ ಫಿಲ್ಮ್. ವಂಡರ್ಫುಲ್. ಅಂಡ್ ನಿಮ್ಗೆ ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪ್ರೆಷನ್ಸ್ ಅಥವಾ ಬಾಡಿ ಲ್ಯಾಂಗ್ವೇಜ್ ಗಿನ ಎಕ್ಸ್ಪ್ರೆಷನ್ಸ್ ಅದರಲ್ಲೇ ಜಾಸ್ತಿ ಅಭಿನಯ ಅಂತ ನನಗೆ ಅನ್ನಿಸ್ತು. ಹೌದಾ? ನೀವು ತುಂಬಾ ನೋಟಿಸ್ ಮಾಡ್ತೀರಾ. ಇದು ನನ್ಗೆ ಸ್ವಲ್ಪ ಬೇರೆ ತರ ಇದೆ ಈ ಕ್ಯಾರೆಕ್ಟರ್. ನಾರ್ಮಲಿ ನಾನು ಜಾಸ್ತಿ ಮಾತಾಡ್ತೀನಿ, ಆಲ್ವೇಸ್ ದಟ್ ಬಬ್ಲಿ ಗರ್ಲ್, ಚರ್ಪಿ ಗರ್ಲ್. ಇದರಲ್ಲಿ ಸ್ವಲ್ಪ ಸಟಲ್ ಆಗಿ ಚೈತನ್ಯ ಸರ್ ಲೈಕ್ he's like, I think like Maniratnam taste ಅವ್ರಿಗೆ ಇದೆ. So he likes a very subtle, polished, educated woman. So my character is very much like the reflection of the women he follows. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾವು ಆಕ್ಚುಲಿ ನಾವು ನೋಡಿದ್ವಿ ಅಂದ್ರೆ ನಮ್ಗೆ ಬಿಟ್ಟಿರೋದೇ ಒಂದೇ ಒಂದು ಸಾಂಗ್ ಅಷ್ಟೇ. ನಾವು ಬೇರೆ ಏನೋ ನಾವು ಅದನ್ನ ಗೆಸ್ ಮಾಡಕ್ಕಾಗಲ್ಲ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಪಾತ್ರವನ್ನ ನೀವು ಜೀವಿಸ್ತೀರಾ ಅಂತ ನಮ್ಗೆ ಅನ್ಸುತ್ತೆ. ಬಿಕಾಸ್ ಅದು ಆಕ್ಟ್ ಮಾಡೋದು ಒಂಥರ, ಬಿಕಾಸ್ ಫುಲ್ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಜೀವಿಸ್ತೀರಾ. ಐ ಥಿಂಕ್ ಅದು ಬಿಕಾಸ್ ಆ ಶುರು ಸಾಂಗ್ ಒಂದು ಮಾಂಟಾಜ್ಗೆ ಯಾವ ಕೊರಿಯೋಗ್ರಾಫರ್ ಇಲ್ಲ. ಸೊ ಇಟ್ ವಾಸ್ ಜಸ್ಟ್ ಮೀ ಅಂಡ್ ವಿನೋದ್ ಜಸ್ಟ್ ಬೀಯಿಂಗ್ ourselves on camera, and Venu sir would just set the frame, and our chemistry I think came through because we were so natural with each other. So ಅದಕ್ಕೆ ನೀವು ನೋಟಿಸ್ ಮಾಡ್ತೀರಾ. ಅಂಡ್ ಬಲರಾಮನ ದಿನಗಳು ಈ ಟೈಟಲ್ ನಮ್ಗೆ ಕೇಳಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಯಾರೇ ಆಗಿರ್ಬೋದು, ನಮ್ಗೆ ದಿನಗಳು ಅಂದ್ರೆ ಒಂದು ನೆನಪು, ಒಂದು ಕಾಲಘಟ್ಟ ಅನ್ನೋದು ನಮ್ಗೆ ಬರುತ್ತೆ. ಸೊ ನಿಮ್ಗೆ ಪರ್ಸನಲಿ ನಾನು ಕೇಳಬೇಕು ಅಂದ್ರೆ, ಬಲರಾಮನ ದಿನಗಳ ಜೀವನದಲ್ಲಿ ಯಾವ ಹಂತ ನಿಮ್ಗೆ ತುಂಬಾ ಕಾಡ್ತು ಅಂತ, ಲೈಕ್ ಅಂದ್ರೆ ವಿಚ್ ಪೋರ್ಷನ್ ಅಂತ? Which portion of the movie? Nange actually the climax was very special. I was so moved because our climax portion, I saw Vinod's portions of it, and I was so impacted by it that I was very sure, I was telling my staff, I better perform really well today because I had to match up Vinod's performance. So Vinod, our performance in the climax was very very special for me to watch. Nodokene, everyone knows Mahadeva Amele, like what a great actor he is. Any scene he's so good. But Adu was very surprising for me because I wasn't there when he shot the climax. So ನನಗೆ ಅದು ಒಂದು ಚಾಲೆಂಜ್ ಆಗಿದೆ to match him, to make sure I carry the same intensity to the climax, to for his portion also to elevate.
ಅಂಡ್ 80s 90s ಕಾಲಘಟ್ಟ ದಟ್ ಇಸ್ ಟೈಮ್ ಪೀರಿಯಡ್ ಯೂಶಲಿ. ಅಂಡ್ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು 80s 90s ಮಾಡಿದಾಗ ದೇರ್ ವಿಲ್ ಬಿ ಲಾಟ್ ಆಫ್ ಚಾಲೆಂಜಸ್. ಇವಾಗ ನಿಮ್ಮ ಪಾತ್ರನೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಆ ಕಾಲದಲ್ಲಿ ಹೀರೋಯಿನ್ಗಳು ಹೆಂಗಿರ್ತಾ ಇದ್ರು, ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಹೆಂಗ್ ಮಾತಾಡ್ತಾ ಇದ್ರು. ನೀವು ಫಾರ್ ಎಕ್ಸಾಂಪಲ್ ಯಾರಿಂದ ಇನ್ಸ್ಪಿರೇಷನ್ ತಗೊಂಡ್ರೆ ಅಥವಾ ಯಾರನ್ನ ಅಬ್ಸರ್ವ್ ಮಾಡ್ತಿದ್ರಿ? See, I've grown up watching Sridevi, you know, in the 80s and 90s. So I love all her movies from that range. But for this, I mean, costumes is different. Other departments are there. But for me, it was exciting to drive a car because of Fiat. I got to drive around. And although obviously it's not as easy as driving, nowadays we have power steering after idella. So I was very scared if I'll brake on time, if I'll make the mark. But it was lovely working on a Fiat. ವಂಡರ್ಫುಲ್. ಅಂಡ್ ಎಸ್ಪೆಷಲಿ ಈ ಕ್ಯಾರೆಕ್ಟರ್ ಅಂದ್ರೆ ನೀವು ಮಾಡಿದಾಗ ರಿಯಲ್ ಲೈಫ್ಗೆ ಏನಾದ್ರು ಇಂಪ್ಯಾಕ್ಟ್ ಮಾಡ್ತಾ ಅಥವಾ ಏನಾದ್ರು ಪಾಠ ಕಲಿಸ್ತಾ ಅಂತ? No, illa real life only impact. I think that wasn't like impactful in that sense. But meeting Vinod, working with this team, meeting Nisha, they've had an impact on me. So I made nice friends working on this film. ವಂಡರ್ಫುಲ್. ಅಂಡ್ ಎಸ್ಪೆಷಲಿ KM Chaitanya sir ಡೈರೆಕ್ಷನ್ ಅವ್ರ ಬಗ್ಗೆ ಮಾತಾಡಬೇಕು. ಬಿಕಾಸ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ And a lovely man. And Chaitanya sir he's a very interesting personality because one side he's such a soft spoken man and he's making such gangster films. And another side, he's just so like animal loving and people loving. Chaitanya sir and I actually exchanged the most memes online to each other. So the person I'm in touch with the most is Chaitanya sir. ಓಕೆ. Yeah. ವಾಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಈ ಸಿನಿಮಾದಲ್ಲಿ? ಸೆಟ್ಸ್ ಆಗಿರ್ಬೋದು ಅಥವಾ ಹೊರಗಡೆ ತುಂಬಾ ತುಂಬಾ ಇವಾಗ್ಲೂ ಅಂದ್ರೆ ಇಷ್ಟು ಬೇಗ ಶೂಟಿಂಗ್ ಮುಗ್ದೋಯ್ತಾ? The picture full I feel like that. ಇಷ್ಟು ಬೇಗ ನಾವು film ಮುಗಿತಾ ನಾವು promoting. But ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಿಲ್ಲ because then you'll know about the movie a little bit more. But there were lots of special days on set. Every day was fun. Working with this team was really nice. ಅಂಡ್ ಒನ್ ಮೋರ್ ಕ್ವಶನ್. ಈ ಸಿನಿಮಾದಲ್ಲಿ ಎಸ್ಪೆಷಲಿ ನಿಮಗೆ ಪ್ರೀತಿ ಶಕ್ತಿ ಆಯ್ತಾ ಅಥವಾ ಭಾರ ಆಯ್ತಾ ಅಂತ? Oh boy, interesting question. ಏನು ನೀವು ಫುಲ್ ಲೈಫಲ್ಲಿ ಕ್ವಶನ್ಸ್ ಕೇಳ್ತಾರೆ. ಈ ಸಿನಿಮಾದಲ್ಲಿ ಬಟ್ ಐ ಥಿಂಕ್ ಲವ್ ಇಸ್ ಆಲ್ಸೋ ಸ್ಟ್ರೆಂಗ್ತ್ ಆ್ಯಂಡ್ ಯೋರ್ ಬಿಗ್ಗೆಸ್ಟ್ ವೀಕ್ನೆಸ್ ಇಲ್ಲ, ಅದರಲ್ಲಿ ನಾ ಬ್ಯೂಟಿ ಇದೆ. ಸೊ ಈ ಸಿನಿಮಾನೂ ಅದೇ, ಆ ಪ್ರೀತಿನೇ ನನ್ನ ಭಾರ ಆ್ಯಕ್ಚುಲಿ. ಟ್ರೂ. ಓ ಮೈ ಗಾಡ್, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಥ್ಯಾಂಕ್ ಯು. ಅಂಡ್ ಒನ್ ಮೋರ್ ಕ್ವಶನ್ ರಿಲೇಟೆಡ್ ಟು ದಿಸ್. Okay. ದಿಸ್ ಇಸ್ ಅ ಪೀರಿಯೋಡಿಕ್ ಫಿಲ್ಮ್. ಪೀರಿಯೋಡಿಕ್ ಫಿಲ್ಮ್ ಆಗಿರೋದ್ರಿಂದ ನಿಮ್ಮ ಆ್ಯಕ್ಟಿಂಗ್ ಅಪ್ರೋಚ್ ಈ ಸಿನಿಮಾಗೆ ಬದಲಾಯಿತಾ ಏನೋ ಅಂತ? ಇಲ್ಲ, ಬಿಕಾಸ್ ದ ಇಮೋಷನ್ಸ್ ಆರ್ ದ ಸೇಮ್. ಇದು ಒಂದು ರಿಯಲಿಸ್ಟಿಕ್ ಫಿಲ್ಮ್. ಇಟ್ಸ್ ನಾಟ್ ಲೈಕ್ ಒನ್ we're not making a larger than life 80s or 90s backdrop film. We're making a very realistic film based on a true character, true people. So our emotions are very normal illa. So the same crying only you'll cry. We're not doing something melodramatic. It wasn't a spoof movie. It's a very realistic movie. And Chaitanya sir directionally he likes everything subtle. So he doesn't want anything to be dramatic or anything like that. ಓವರ್ ಆ್ಯಕ್ಟಿಂಗ್ I hope ಅದೆಲ್ಲ ಆಡಿಯನ್ಸ್ನೇ ಹೇಳಬೇಕು. ಅದು ಖಂಡಿತವಾಗ್ಲೂ ನಿಮ್ಮ ಯಾವ ಸಿನಿಮಾಗಳಲ್ಲಿ ಅದು ನಮಗೆ ಕಾಣಿಸ್ಲಿಲ್ಲ ಇದುವರೆಗೆ ತನಕ. ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಕ್ವಶನ್ ಇವಾಗ ನಾವು ಐ ರಿಮೆಂಬರ್ ದಿಸ್ ಇಸ್ ಅ ಅಂಡರ್ ವರ್ಲ್ಡ್ ಲೈಕ್ ಸ್ಟೋರಿ. ಇವಾಗ ಇಲ್ಲಿ ಫಸ್ಟು ರೊಮ್ಯಾಂಟಿಕ್ ಮೆಲೋಡಿ ರಿಲೀಸ್ ಮಾಡಿದ್ರು ಶುರು. ಇವಾಗ ಯೂಶಲಿ ಇನ್ ದಿಸ್ ಕೈಂಡ್ ಆಫ್ ಮೂವೀಸ್ ಟಪಾಂಗುಚಿ ಸಾಂಗ್ಗಳು ಇರುತ್ತೆ. ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸಚ್ ಅ ಸಾಂಗ್ ಇನ್ ದಿಸ್ ಮೂವಿ? ಅದು ಐ ಆಮ್ ನಾಟ್ ಆನ್ಸರಿಂಗ್ ಎನಿಥಿಂಗ್ ಅಬೌಟ್ ದಿಸ್ ಫಿಲ್ಮ್, ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. I thought that Chaitanya sir from a gangster film released a love song first. Exactly. So I think that goes to show you that it is not just a macho men kind of film. This is a story in the life of Balarama. So Balarama life alli preetinu ide, disappointment nu ide, friendship nu ide, betrayal ide, career rise nu ide. So I think it's all of those emotions put together. Okay. Then one more question. ಈ ಸಿನಿಮಾ ನಿಮ್ಮ ಪಾತ್ರ ಜನರು ನೋಡಿದ್ಮೇಲೆ ಶುಡ್ ದೇ ಲವ್ ಯುವರ್ ಕ್ಯಾರೆಕ್ಟರ್, ಪ್ರೀತಿಸ್ಬೇಕಾ ಅಥವಾ ಅರ್ಥ ಮಾಡ್ಕೋಬೇಕಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾ? ಓ ಇಂಟ್ರೆಸ್ಟಿಂಗ್. ಪ್ರೀತಿ ಅದೇ ಆ ಅರ್ಥ ಇದೇ ಇಲ್ಲ, ಪ್ರೀತಿ ಬರುತ್ತೆ. ಓನ್ಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಸಮ್ ಒನ್ ಯು ವಿಲ್ ಹ್ಯಾವ್ ಲವ್ ಫಾರ್ ದೆಮ್. ಇಲ್ಲ, ಪ್ರೀತಿ ಸುಮ್ಮನೆ ನೋಡೋಕೆ ಬಂದಿಲ್ಲ, ಅದನ್ನು ಸುಮ್ಮನೆ ಪಿಕ್ಚರ್ನಲ್ಲಿನೇ. ದಟ್ ಇಸ್ ಇಂಟ್ರೊಡಕ್ಷನ್ ಶಾರ್ಟ್ ಓನ್ಲಿ ಐ ಥಿಂಕ್. ಬಿಕಾಸ್ ಇವಾಗ ಯಾರಾದರೂ ಅಂದರೆ ಸಮ್ಮನ್ ವಿಲ್ ಎಂಟರ್ ಆರ್ ಲೈಫ್, ಯಾರಾದರೂ ನಮ್ಮ ಜೀವನಕ್ಕೆ ಬರ್ತಾರೆ, ಏನಾದರೂ ಒಂದು ಕಲಿಸ್ತಾರೆ. ಸೊ ಅದಕ್ಕೆ ಇವಾಗ ನೀವು ಬಲರಾಮನ್ ಜೀವನಕ್ಕೆ ಬಂದಿದ್ದೀರಾ. ಸೊ ಅದಕ್ಕೆ ಅಲ್ಲಿ ನಿಮ್ಮನ್ನು ಜಸ್ಟ್ ಒಂದು ಅದಾಗಿ ನೋಡ್ತಾರ ಅಥವಾ ಅರ್ಥ ಮಾಡ್ಕೋತಾರ, ಓ ಈ ರೀತಿನೂ ಇರ್ತಾರೆ ಅಂತ? ಅದಕ್ಕೆ ನೀವು ಪಿಕ್ಚರ್ ನೋಡಬೇಕು. ಬಟ್ ನಿಮ್ಮ ಕ್ವೆಶನ್ಸ್ ಹ್ಯಾವ್ ಬಿನ್ ಸೋ ನೈಸ್. ಐ ಹ್ಯಾವ್ ಟು ಥ್ಯಾಂಕ್ ಯು. ಆಡಿಯನ್ಸ್ ಆಲ್ಸೋ ವುಡ್ ಹ್ಯಾವ್ ಎಂಜಾಯ್ಡ್ ಆಲ್ ಯೋರ್ ಕ್ವೆಶನ್ಸ್. ನನಗೆ ತುಂಬ ಅರ್ಥ ಆಗಿಲ್ಲ ನಿಮ್ಮ ಕನ್ನಡ. ಕನ್ನಡದಲ್ಲಿ ಆನ್ಸರ್ ಕೊಡೋಕೆ ನನಗೆ ಅಷ್ಟು ಕನ್ನಡ ಗೊತ್ತಿಲ್ಲ. ಸೊ ಬಟ್ ಯೋರ್ ಕ್ವೆಶನ್ಸ್ ಆರ್ ವೆರಿ ಗುಡ್. ನಾನು ತುಂಬ ಎಂಜಾಯ್ ಮಾಡ್ತೀನಿ. ಬಟ್ ಆ್ಯಕ್ಚುಲಿ ಯು ಹ್ಯಾವ್ ಬಿನ್ ಅಮೇಜಿಂಗ್ ಬಿಕಾಸ್ ಪ್ರತಿಯೊಂದು ನನ್ನ ಪ್ರಶ್ನೆ ಕೇಳಿದ್ದಕ್ಕೆ ಅದೇ ರೀತಿ ನನಗೆ ಉತ್ತರವನ್ನು ಕೊಡ್ತಾ ಇದ್ದೀರಾ.
ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜೊತೆ ನಟರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಯಾರು ಮೋಸ್ಟ್ ಫೇವ್ರೇಟು ಅಥವಾ ಇವಾಗಲೂ ಕಾಡುವಂಥ ನಟ ಫಾರ್ ಎಕ್ಸಾಂಪಲ್ ಅಂದರೆ ತುಂಬ ಇಷ್ಟ ಆಗೋ ನಟ? ಆಲ್ವೇಸ್ ಫಾರ್ ಲೈಫ್ ಮೈ ಫೇವ್ರೆಟ್ ಪರ್ಸನ್ ಇಸ್ ಅಪ್ಪು. ಅದು ಒಂದು ಹೀರೋ ಥರ ನಾನು ನೋಡಿಲ್ಲ ಅಪ್ಪುನು. ಹಿ ಈಸ್ ಜಸ್ಟ್ ವೆರಿ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಆ್ಯಂಡ್ ಐ ಆ್ಯಕ್ಚುಲಿ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ವಿನೋದ್. So getting to know Vinod was lovely. I think anyone who's worked with Vinod would have only nice things to say about him. Our hero tara illa. He's just a nice, good quality person, good natured person. Eldrigu ಒಳ್ಳೆ ಆಗಬೇಕು. He thinks about everyone, character artist ಬಗ್ಗೆ, co-artist ಬಗ್ಗೆ, ಎಲ್ರ ಬಗ್ಗೆ he thinks about and he wants everyone to give their best. So I think that's a great quality he has. Any one memorable moment with Vinod sir? Anything? So many. I've learned so much from him, but he's a very sincere artist. ಏನಾದರೂ ದೊಡ್ಡ ಸೀನ್ ಇದೆ, ಇಮೋಷನಲ್ ಸೀನ್ ಇದೆ, I keep talking, ಚಪ I keep talking and he'll say, ನೀವು ಮಾತಾಡಬೇಡ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು go inside your mind, think about the character. So I liked all of that about him. He's very professional. ವಂಡರ್ಫುಲ್. ಫೈನಲಿ ಬಲರಾಮನ ದಿನಗಳು ಇನ್ನು ಸ್ವಲ್ಪ ದಿವಸಗಳಲ್ಲೇ ರಿಲೀಸ್ ಆಗ್ತಿದೆ. ಸೊ ಫೈನಲಿ ವಾಟ್ ಯು ವಾಂಟ್ ಟು ಸೇ ಟು ಆಡಿಯನ್ಸ್? ಎಲ್ರಿಗೂ ಸಂಕ್ರಾಂತಿ wishes and I wish that you're having a great time with your family and friends. And ನನ್ನ ಸಿನಿಮಾ ಬಲರಾಮ ದಿನಗಳು ಫೆಬ್ರವರಿ ರಿಲೀಸ್ ಆಗಿದೆ. So I hope you watch it with your family and friends in the theatres and enjoy it. ಕನ್ನಡದಲ್ಲಿ ಅನ್ಸುತ್ತೆ ಹೇಳ್ಬೇಡಿ. ಕನ್ನಡದಲ್ಲಿ ಓಕೆ, ನೀವೇ ಹೇಳಿ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.